ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಹುನಿರೀಕ್ಷೆಯ ಮ್ಯಾಕ್ಸ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಥಿಯೇಟರ್ಗಳ ಬಳಿ ಬಂದು ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಸೊ ಇದು ಥಿಯೇಟರ್ ಬಳಿ ಜನಗಳನ್ನು ನೋಡೋದೇ ಒಂಥರ ಖುಷಿ ಅಂತ ಅನಿಸ್ತಾ ಇದೆ. ಹಬ್ಬ ಇದ್ರೂ ಕೂಡ ಒಂದಿನ ರಜೆ ಇದೆ ಅಪ್ಪ, ಇವತ್ತು ಈ ಸಿನಿಮಾ ನೋಡಲೇಬೇಕು ಅಂತ ಕಾದಿದ್ದ ಫ್ಯಾನ್ಸ್ ಎಲ್ಲರೂ ಕೂಡ ಸಂಭ್ರಮಿಸಿದ್ದಾರೆ. ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ, ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಮ್ಯಾಕ್ಸ್ ಸಿನಿಮಾ ಮೂಡಿ ಬಂದಿದೆ. ಒಂದು ರಾತ್ರಿಯ ಸ್ಟೋರಿಯನ್ನ ತುಂಬಾ ಅದ್ಭುತವಾಗಿ ಡೈರೆಕ್ಟರ್ ತೋರಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಸರ್ ಕೂಡ ವಿಕ್ರಾಂತ್ ರೋಣ ಆದ ಬಳಿಕ ಯಾವಾಗ ಅವರನ್ನ ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ನೋಡೋದು ಅಂತ ಫ್ಯಾನ್ಸ್ ತುಂಬಾನೇ ಖುಷಿಯಿಂದ ಕಾಯ್ತಾ ಇದ್ರು, ನಿದ್ದೆ ಬಿಟ್ಟು ಕೇಳ್ತಾ ಇದ್ರು ಯಾವಾಗ ಮ್ಯಾಕ್ಸ್ ರಿಲೀಸ್ ಆಗುತ್ತೆ ಅಂತ ಹೇಳಿ. ಫೈನಲಿ ಇವತ್ತು ತೆರೆಯ ಮೇಲೆ ಕಿಚ್ಚ ಸುದೀಪ್ ಅವರು ಕಿಚ್ಚೇರಿಸಿದ್ದಾರೆ ಅಂತಾನೆ ಫೈರ್ ರೀತಿ ನಟನೆ ಮಾಡಿದ್ದಾರೆ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಒಂದು ಸ್ಟೇಷನ್ ನಿಂದ ಇನ್ನೊಂದು ಸ್ಟೇಷನ್ಗೆ ಆಗ್ತಾ ಇರೋ ಪ್ರಾಮಾಣಿಕ ಅರ್ಜುನ್ ಮಹಾಕ್ಷಯ್ ಅಂತ ಹೇಳಿ ಕಿಚ್ಚ ಸುದೀಪ್ ಅವರ ಈ ಪಾತ್ರದಲ್ಲಿ ಅರ್ಜುನ್ ಮಹಾಕ್ಷಯ್ ಅಂತ ಹೇಳಿ ಪಾತ್ರ ಮ್ಯಾಕ್ಸ್ ಅಂತ ಕೂಡ ಕರೀತಾರೆ. ತುಂಬ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಯನ್ನ ವರ್ಗಾವಣೆ ಮಾಡ್ತಾರೆ ಬೇರೊಂದು ಸ್ಟೇಷನ್ಗೆ. ಆ ಏರಿಯಾದಲ್ಲಿ, ಆ ಪ್ರದೇಶದಲ್ಲಿ ಮಿನಿಸ್ಟರ್ ಮತ್ತು ಮಿನಿಸ್ಟರ್ ಮಕ್ಕಳ ಹಾವಳಿಯಿಂದ ಜನರು ಮತ್ತೆ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿಗಳು ತತ್ತರಿಸಿ ಹೋಗಿರ್ತಾರೆ. ಹೆಂಗಪ್ಪ ಇಲ್ಲಿ ಜೀವನ ಸಾಗಿಸೋದು, ನಾವು ಏನೇ ಮಾತನಾಡಿದ್ರು ಕೂಡ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆ ಸ್ಟೇಷನ್ನ ಸಿಬ್ಬಂದಿಗಳು, ಆರಕ್ಷಕರು ಕೂಡ ಭಯ ಪಟ್ಟಿರ್ತಾರೆ ಅಂಡ್ ಆ ಲೋಕಲ್ನ ಜನ ಕೂಡ ಭಯ ಪಟ್ಟಿರ್ತಾರೆ. ಸೊ ಇಲ್ಲಿಗೆ ಆ ಸ್ಟೇಷನ್ಗೆ ಕಿಚ್ಚ ಸುದೀಪ್ ಅವರ ಅಂದ್ರೆ ಮ್ಯಾಕ್ಸ್ ವರ್ಗಾವಣೆ ಆಗ್ತದೆ. ವರ್ಗಾವಣೆ ಆದಂತಹ ದಿನವೇ, ಅವರು ಬರುವಂತಹ ದಿನವೇ, ಆ ಏರಿಯಾಗೆ ಬರುವಂತಹ ದಿನವೇ ಅಲ್ಲೊಂದು ದೊಡ್ಡ ಒಂದು ಗಲಾಟೆ ಆಗುತ್ತೆ. ಅಲ್ಲಿ ಮಿನಿಸ್ಟರ್ ಮಕ್ಕಳು ಒಂಥರ ಹಾವಳಿಯನ್ನ ಮಾಡ್ತಾರೆ. ಹಂಗೆ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಷನ್ಗೆ ಹಾಕ್ತಾರೆ. ಸ್ಟೇಷನ್ಗೆ ಹಾಕಿದ ಬಳಿಕ ಅಲ್ಲಿ ಇಬ್ಬರು ಮಿನಿಸ್ಟರ್ ಮಕ್ಕಳ ಮರ್ಡರ್ ಆಗುತ್ತೆ. ಹೇಗಾಗುತ್ತೆ, ಯಾಕಾಗುತ್ತೆ, ಅದನ್ನು ಮುಚ್ಚಿ ಹಾಕೋದಕ್ಕೆ ಠಾಣೆಯೊಳಗೆ ಆಗುವಂತಹ ಕೆಲವೊಂದು ಟ್ವಿಸ್ಟ್ಗಳು, ಕೆಲವೊಂದು ಟರ್ನ್ಗಳು ನಮ್ಮನ್ನು ಸೀಟ್ ಅಂಚಿನಲ್ಲಿ ಕೂರಿಸುವಂತೆ ಮಾಡುತ್ತೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಇನ್ನು ಉಳಿದಂಥ ಅಂಶಗಳನ್ನು ನೀವು ಥಿಯೇಟರ್ಗೆ ಬಂದು ಫ್ಯಾಮಿಲಿ ಸಮೇತ ಕೂತು ನೋಡಿದ್ರೆ 100% ನೀವು ಥ್ರಿಲ್ ಆಗಿ ಹೋಗೋದು ಕನ್ಫರ್ಮ್. ಒಟ್ಟಾರೆ ಕಿಚ್ಚ ಸುದೀಪ್ ಅವರ ಏನು ಮಾಣಿಕ್ಯ ಸಿನಿಮಾ ಬಳಿಕ ವಿಕ್ರಾಂತ್ ರೋಣನು ಅಷ್ಟು ಖುಷಿ ಕೊಡದೆ ಹೋದರೂ ಕೂಡ ಮಾಣಿಕ್ಯ ಬಳಿಕ ಇವತ್ತು ಈ ಸಿನಿಮಾ ಏನು ಮ್ಯಾಕ್ಸ್ ರಿಲೀಸ್ ಆಗಿದೆಯಲ್ಲ, ಈ ಸಿನಿಮಾವನ್ನ ಜನ ಕೊಳ್ಳೋದು ಕನ್ಫರ್ಮ್ ಅಂತಾನೆ ಹೇಳಬಹುದು. ಥಿಯೇಟರ್ ಬಳಿ ಜನಸಾಗರವೇ ಅವರ ಮ್ಯಾನರಿಸಮ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಜನ ಹಾಡೆ ಹೊಗಳ್ತಿದ್ದಾರೆ. ಇವನ್ ನಿಮ್ಗಳಿಗೂ ಕೂಡ ತುಂಬಾನೇ ಇಷ್ಟ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ನಟಿಸಿದ್ದಾರೆ. ಕಾದಿದ್ದಕ್ಕೂ ಸಾರ್ಥಕ ಗುರು ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. 2.5 ವರ್ಷಗಳ ಕಾಲ ನಾವು ಏನು ಕಾದಿದ್ವು ಅದಕ್ಕೆ ಇವತ್ತು ಒಂದು ಫಲ ಸಿಕ್ಕಿದೆ, ನಮಗೆ ಭರ್ಜರಿಯಾಗಿ ನಮ್ಮನ್ನು ರಂಜಿಸಿದ್ದಾರೆ ಅಂತ ಹೇಳಿ ಅಭಿಮಾನಿಗಳು ಹೇಳ್ಕೊತಾ ಇದ್ದಾರೆ. ಬೆಳಗಿನ 6 ಗಂಟೆಯ ಶೋವನ್ನ ಕಿಚ್ಚ ಸುದೀಪ್ ಅವರ ಪತ್ನಿ ಪ್ರಿಯಾ ಆಗಿರ್ಬೋದು, ಮಗಳಾಗಿರ್ಬೋದು ಅಂಡ್ ಅಳಿಯ ಎಲ್ಲರೂ ಕೂಡ ಬಂದು ನೋಡಿ ಹೋಗಿದ್ದಾರೆ. ಒಟ್ಟಾರೆ ಕಿಚ್ಚ ಸುದೀಪ್ ಅವರು ಏನಾಗ್ತಿದೆ, ಎತ್ತಾಗ್ತಿದೆ ಅಂತ ಹೇಳಿ ಮನೆಯಿಂದಲೇ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಜಿ ಕನ್ನಡ ನ್ಯೂಸ್ ಕಡೆಯಿಂದ ನಿಮಗೆ ಭರ್ಜರಿ ಮ್ಯಾಕ್ಸಿಮಮ್ ಮಾಸ್ ಆಗಿ ಇದು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಹುನಿರೀಕ್ಷೆಯ ಮ್ಯಾಕ್ಸ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಥಿಯೇಟರ್ಗಳ ಬಳಿ ಬಂದು ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಸೊ ಇದು ಥಿಯೇಟರ್ ಬಳಿ ಜನಗಳನ್ನು ನೋಡೋದೇ ಒಂಥರ ಖುಷಿ ಅಂತ ಅನಿಸ್ತಾ ಇದೆ. ಹಬ್ಬ ಇದ್ರೂ ಕೂಡ ಒಂದಿನ ರಜೆ ಇದೆ ಅಪ್ಪ, ಇವತ್ತು ಈ ಸಿನಿಮಾ ನೋಡಲೇಬೇಕು ಅಂತ ಕಾದಿದ್ದ ಫ್ಯಾನ್ಸ್ ಎಲ್ಲರೂ ಕೂಡ ಸಂಭ್ರಮಿಸಿದ್ದಾರೆ. ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ, ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಮ್ಯಾಕ್ಸ್ ಸಿನಿಮಾ ಮೂಡಿ ಬಂದಿದೆ. ಒಂದು ರಾತ್ರಿಯ ಸ್ಟೋರಿಯನ್ನ ತುಂಬಾ ಅದ್ಭುತವಾಗಿ ಡೈರೆಕ್ಟರ್ ತೋರಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಸರ್ ಕೂಡ ವಿಕ್ರಾಂತ್ ರೋಣ ಆದ ಬಳಿಕ ಯಾವಾಗ ಅವರನ್ನ ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ನೋಡೋದು ಅಂತ ಫ್ಯಾನ್ಸ್ ತುಂಬಾನೇ ಖುಷಿಯಿಂದ ಕಾಯ್ತಾ ಇದ್ರು, ನಿದ್ದೆ ಬಿಟ್ಟು ಕೇಳ್ತಾ ಇದ್ರು ಯಾವಾಗ ಮ್ಯಾಕ್ಸ್ ರಿಲೀಸ್ ಆಗುತ್ತೆ ಅಂತ ಹೇಳಿ. ಫೈನಲಿ ಇವತ್ತು ತೆರೆಯ ಮೇಲೆ ಕಿಚ್ಚ ಸುದೀಪ್ ಅವರು ಕಿಚ್ಚೇರಿಸಿದ್ದಾರೆ ಅಂತಾನೆ ಫೈರ್ ರೀತಿ ನಟನೆ ಮಾಡಿದ್ದಾರೆ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಒಂದು ಸ್ಟೇಷನ್ ನಿಂದ ಇನ್ನೊಂದು ಸ್ಟೇಷನ್ಗೆ ಆಗ್ತಾ
ಪ್ರಾಮಾಣಿಕ ಅರ್ಜುನ್ ಮಹಾಕ್ಷಯ್ ಅಂತ ಹೇಳಿ ಕಿಚ್ಚ ಸುದೀಪ್ ಅವರ ಈ ಪಾತ್ರದಲ್ಲಿ ಅರ್ಜುನ್ ಮಹಾಕ್ಷಯ್ ಅಂತ ಹೇಳಿ ಪಾತ್ರ ಮ್ಯಾಕ್ಸ್ ಅಂತ ಕೂಡ ಕರೀತಾರೆ. ತುಂಬ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಯನ್ನ ವರ್ಗಾವಣೆ ಮಾಡ್ತಾರೆ ಬೇರೊಂದು ಸ್ಟೇಷನ್ಗೆ. ಆ ಏರಿಯಾದಲ್ಲಿ ಆ ಪ್ರದೇಶದಲ್ಲಿ ಮಿನಿಸ್ಟರ್ ಮತ್ತು ಮಿನಿಸ್ಟರ್ ಮಕ್ಕಳ ಹಾವಳಿಯಿಂದ ಜನರು ಮತ್ತೆ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿಗಳು ತತ್ತರಿಸಿ ಹೋಗಿರ್ತಾರೆ. ಹೆಂಗಪ್ಪ ಇಲ್ಲಿ ಜೀವನ ಸಾಗಿಸೋದು, ನಾವು ಏನೇ ಮಾತನಾಡಿದ್ರು ಕೂಡ ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆ ಸ್ಟೇಷನ್ನ ಸಿಬ್ಬಂದಿಗಳು ಆರಕ್ಷಕರು ಕೂಡ ಭಯಪಟ್ಟಿರ್ತಾರೆ ಅಂಡ್ ಆ ಲೋಕಲ್ನ ಜನ ಕೂಡ ಭಯಪಟ್ಟಿರ್ತಾರೆ. ಸೊ ಇಲ್ಲಿಗೆ ಆ ಸ್ಟೇಷನ್ಗೆ ಕಿಚ್ಚ ಸುದೀಪ್ ಅವರ ಅಂದರೆ ಮ್ಯಾಕ್ಸ್ ವರ್ಗಾವಣೆ ಆಗ್ತದೆ. ವರ್ಗಾವಣೆ ಆದಂತಹ ದಿನವೇ, ಅವರು ಬರುವಂತಹ ದಿನವೇ, ಆ ಏರಿಯಾಗೆ ಬರುವಂತಹ ದಿನವೇ ಅಲ್ಲೊಂದು ದೊಡ್ಡ ಒಂದು ಗಲಾಟೆ ಆಗುತ್ತೆ. ಅಲ್ಲಿ ಮಿನಿಸ್ಟರ್ ಮಕ್ಕಳು ಒಂಥರ ಹಾವಳಿಯನ್ನು ಮಾಡ್ತಾರೆ. ಹಾಗೆ ಅವ್ರನ್ನ ಕರ್ಕೊಂಡ್ಬಂದು ಸ್ಟೇಷನ್ಗೆ ಹಾಕ್ತಾರೆ. ಸ್ಟೇಷನ್ಗೆ ಹಾಕಿದ ಬಳಿಕ ಅಲ್ಲಿ ಇಬ್ಬರು ಮಿನಿಸ್ಟರ್ ಮಕ್ಕಳ ಮರ್ಡರ್ ಆಗುತ್ತೆ. ಹೇಗಾಗುತ್ತೆ, ಯಾಕಾಗುತ್ತೆ, ಅದನ್ನು ಮುಚ್ಚಿ ಹಾಕೋದಕ್ಕೆ ಠಾಣೆಯೊಳಗೆ ಆಗುವಂತಹ ಕೆಲವೊಂದು ಟ್ವಿಸ್ಟ್ಗಳು, ಕೆಲವೊಂದು ಟರ್ನ್ಗಳು ನಮ್ಮನ್ನು ಸೀಟ್ ಅಂಚಿನಲ್ಲಿ ಕೂರಿಸುವಂತೆ ಮಾಡುತ್ತೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಇನ್ನು ಉಳಿದಂಥ ಅಂಶಗಳನ್ನು ನೀವು ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಸಮೇತ ಕೂತು ನೋಡಿದ್ರೆ 100% ನೀವು ಥ್ರಿಲ್ ಆಗಿ ಹೋಗೋದು ಕನ್ಫರ್ಮ್. ಒಟ್ಟಾರೆ ಕಿಚ್ಚ ಸುದೀಪ್ ಅವರ ಏನು ಮಾಣಿಕ್ಯ ಸಿನಿಮಾ ಬಳಿಕ ವಿಕ್ರಾಂತ್ ರೋಣನು ಅಷ್ಟು ಖುಷಿ ಕೊಡದೆ ಹೋದರೂ ಕೂಡ ಮಾಣಿಕ್ಯ ಬಳಿಕ ಇವತ್ತು ಈ ಸಿನಿಮಾ ಏನು ಮ್ಯಾಕ್ಸ್ ರಿಲೀಸ್ ಆಗಿದೆಯಲ್ಲ, ಈ ಸಿನಿಮಾವನ್ನ ಜನ ಕೊಳ್ಳೋದು ಕನ್ಫರ್ಮ್ ಅಂತಾನೆ ಹೇಳಬಹುದು. ಥಿಯೇಟರ್ನ ಬಳಿ ಜನಸಾಗರವೇ ಅವರ ಮ್ಯಾನರಿಸಮ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಜನ ಹಾಡಿ ಹೊಗಳ್ತಿದ್ದಾರೆ. ಇವನ್ ನಿಮ್ಗಳಿಗೂ ಕೂಡ ತುಂಬಾನೇ ಇಷ್ಟ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ನಟಿಸಿದ್ದಾರೆ. ಕಾದಿದ್ದಕ್ಕೂ ಸಾರ್ಥಕ ಗುರು ಅಂತ ಹೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. 2.5 ವರ್ಷಗಳ ಕಾಲ ನಾವು ಏನು ಕಾದಿದ್ವು ಅದಕ್ಕೆ ಇವತ್ತು ಒಂದು ಫಲ ಸಿಕ್ಕಿದೆ, ನಮಗೆ ಭರ್ಜರಿಯಾಗಿ ನಮ್ಮನ್ನು ರಂಜಿಸಿದ್ದಾರೆ ಅಂತ ಹೇಳಿ ಅಭಿಮಾನಿಗಳು ಹೇಳ್ಕೊತಾ ಇದ್ದಾರೆ. ಬೆಳಗಿನ 6 ಗಂಟೆಯ ಶೋವನ್ನ ಕಿಚ್ಚ ಸುದೀಪ್ ಅವರ ಪತ್ನಿ ಪ್ರಿಯಾ ಆಗಿರ್ಬೋದು, ಮಗಳಾಗಿರ್ಬೋದು ಅಂಡ್ ಅಳಿಯ ಎಲ್ಲರೂ ಕೂಡ ಬಂದು ನೋಡಿ ಹೋಗಿದ್ದಾರೆ. ಒಟ್ಟಾರೆ ಕಿಚ್ಚ ಸುದೀಪ್ ಅವರು ಏನಾಗ್ತಿದೆ, ಎತ್ತಾಗ್ತಿದೆ ಅಂತ ಹೇಳಿ ಮನೆಯಿಂದಲೇ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಜೀ ಕನ್ನಡ ನ್ಯೂಸ್ ಕಡೆಯಿಂದ ನಿಮಗೆ ಭರ್ಜರಿ ಮ್ಯಾಕ್ಸಿಮಮ್ ಮಾಸ್ ಆಗಿ ಇದು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.